ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಂಡ್ಯದ ಕೆರೆಗೋಡಿನಲ್ಲಿ ಹನುಮ ಧ್ವಜ ತೆರವು ವಿವಾದ. ಪೊಲೀಸರು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು. ಶಾಸಕ ರವಿ ಗಣಿಗ, ಸಚಿವ ಚಲುವರಾಯಸ್ವಾಮಿ ಷಡ್ಯಂತ್ರ ಅಂತ ಆರೋಪ. ಸ್ಥಳದಲ್ಲಿ ಸೆಕ್ಷನ್ 144 ನಿಷೇಧಾಜ್ಞೆ ಜಾರಿ. ಗ್ರಾಮಸ್ಥರ ವಿರೋಧದ ನಡುವೆಯೂ ಹನುಮ ಧ್ವಜ ತೆರವು. ತಡೆಯೋಕೆ ಬಂದವರನ್ನ ಎಳೆದು ಹಾಕಿದ ಪೊಲೀಸರು. ಪರಿಸ್ಥಿತಿ ನಿಯಂತ್ರಣಕ್ಕಾಗಿ ನಡೆಯಿತು ಲಾಠಿ ಚಾರ್ಜ್. ಬಾವುಟ ಇಳಿಸಿದವರ ಮನೆ ಹಾಳಾಗ್ಲಿ. ಅಧಿಕಾರಿಗಳು ಶಾಸಕರಿಗೆ ಗ್ರಾಮಸ್ಥರ ಹಿಡಿಶಾಪ. ಬೂದಿ ಮುಚ್ಚಿದ ಕೆಂಡದಂತಿರುವ ಕೆರಗೋಡು ಗ್ರಾಮ. ಹನುಮ ಧ್ವಜ ತೆರವು ಮಾಡಿದ್ದಕ್ಕೆ ರಸ್ತೆ ತಡೆದು ಪ್ರತಿಭಟನೆ. ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿಯಲ್ಲಿ ಅಡುಗೆ ಮಾಡಿದ ಜನ. ಶಾಸಕ ರವಿ ಗಣಿಗ ಫ್ಲೆಕ್ಸ್ ಕಿತ್ ಹಾಕುವಾಗ ಮತ್ತೆ ಪೊಲೀಸರ ಜೊತೆ ಜಟಾಪಟಿ. ಬೆಳಗಾವಿ ಜಿಲ್ಲೆಯಲ್ಲಿ ಘರ್ ವಾಪಸಿ ಅಭಿಯಾನ ಶುರು ಮಾಡಿದ ಬಿಜೆಪಿ. ಶಾಸಕ ಲಕ್ಷ್ಮಣ ಸವದಿ ಜೊತೆ ಇನ್ನಿಬ್ಬರ ಮನವೊಲಿಕೆ ಯತ್ನ. ಲೋಕಸಭೆಯಲ್ಲಿ ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರ ಉಳಿಸಿಕೊಳ್ಳೋಕೆ ಕೇಸರಿ ಪಡೆ ಕಸರತ್ತು. ಕಾಂತರಾಜು ವರದಿ ಜಾರಿಗೆ ಒತ್ತಾಯಿಸಿ ಶೋಷಿತ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ. ಚಿತ್ರದುರ್ಗದಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಸಿಎಂ ಕೂಡ ಭಾಗಿ. ವರದಿ ಸ್ವೀಕರಿಸುವ ಸಂದೇಶ ರವಾನೆಯಾಗುತ್ತಾ? ಜನಾರ್ದನ ರೆಡ್ಡಿಯೂ ಬಿಜೆಪಿಗೆ ಮರಳುತ್ತಾರೆ. ಅವರಷ್ಟೇ ಅಲ್ಲದೆ ಇನ್ನೂ ಹೊಸಬರು ಬರುವವರಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಸೀಟ್ ಹಂಚಿಕೆಯ ಬಗ್ಗೆ ಕೇಂದ್ರ ನಾಯಕರು ತೀರ್ಮಾನಿಸುತ್ತಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ಮೇಲೆ ಉತ್ಸಾಹ ಹೆಚ್ಚಿದೆ. ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ. ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ವೈ ವಿಶ್ವಾಸ. ಇಪ್ಪತ್ತೆಂಟಕ್ಕೆ 28 ಯಾಕೆ? 523 ಕ್ಷೇತ್ರಗಳಲ್ಲೂ ಗೆಲ್ಲಿ. ಬಿಜೆಪಿಯವರಿಗೆ ಬೇಡ ಅಂತ ಯಾರು ಹೇಳ್ತಾರೆ? ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್. ಇಂಡಿಯಾ ಒಕ್ಕೂಟದಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ. ಕೆಲವು ಕಡೆ ಸೀಟ್ ಹಂಚಿಕೆಯೂ ಮುಗಿದಿದೆ. ಆಪ್, ಬಿಹಾರ ಮತ್ತು ಹಲವೆಡೆ ಮಾತುಕತೆ ಮಾಡಿದ್ದೇವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ. 2 ವರ್ಷಕ್ಕಷ್ಟೇ ನಿಗಮ ಮಂಡಳಿ ಸೀಮಿತ ವಿಚಾರ. ಅಧಿಕಾರ ಎಲ್ಲರಿಗೂ ಶೇರ್ ಆಗಬೇಕು. ಇದರ ಹಿಂದೆ ಸಿದ್ದರಾಮಯ್ಯ ಡಿಕೆಶಿ ಸ್ಟ್ಯಾಂಡ್ ಇಲ್ಲ. ಪಾರ್ಟಿ ಹೈಕಮಾಂಡ್ ಸ್ಟ್ಯಾಂಡ್ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರತಿಕ್ರಿಯೆ. ಮನೆ ಬಾಗಿಲಿಗೆ ಹಣ ಬಂತು ಅಂದ್ರೂ ಸರ್ಕಾರದ ಖಜಾನೆಗೂ ಬರಲಿಲ್ಲ. ಇದು ಟೋಪಿ ಸಿದ್ದರಾಮಯ್ಯರ ಟೋಪಿ ಸರ್ಕಾರ. ಮುಲ್ಲಾಗಳಿಗೊಂದು ರೈತರಿಗೊಂದು ನೀತಿನಾ? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ. ಬಿಹಾರದಲ್ಲಿ ರಾಜಕೀಯ ಬಿರುಗಾಳಿ. ಆರ್ಜೆಡಿ ಕಾಂಗ್ರೆಸ್ ದೋಸ್ತಿ ಕಟ್ ಮಾಡಿದ ನಿತೀಶ್ ಕುಮಾರ್. ಸಿಎಂ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರ ಪತನ. ಬಿಜೆಪಿ ಜೊತೆ ಸೇರಿ ಹೊಸ ಸರ್ಕಾರ ರಚನೆ. ಬಳ್ಳಾರಿಯಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿಗೆ ಕುಟುಂಬದಿಂದಲೇ ಜೀವ ಬೆದರಿಕೆ. ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋದ ಪ್ರೇಮಿಗಳು. ಎಸ್ಪಿ ಭೇಟಿಯಾಗಿ ಭದ್ರತೆಗಾಗಿ ಮನವಿ. ಕ್ಯಾನ್ಸರ್ ರೋಗಿಗಳ ಪಾಲಿಗೆ ಅಧ್ವಾನವಾಯ್ತಾ ಕಿದ್ವಾಯಿ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿವೆ ಸಮಸ್ಯೆಗಳ ಸರಮಾಲೆ. 2020ರಿಂದ 2023ರವರೆಗೆ 3 ವರ್ಷದಲ್ಲಿ 3294 ರೋಗಿಗಳ ಸಾವು. ಬೆಳ್ಳಂಬೆಳಗ್ಗೆ ಬೇಲೂರಿನ ಗೆಂಡೇಹಳ್ಳಿಯಲ್ಲಿ ಕಾಣಿಸಿದ ಗಜಪಡೆ. 20ಕ್ಕೂ ಹೆಚ್ಚು ಆನೆಗಳನ್ನ ಓಡಿಸೋಕೆ ಪಟಾಕಿ ಸಿಡಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ. ಆನೆಗಳ ಹಿಂಡಲ್ಲಿ ರಾಜಾರೋಷವಾಗಿ ಓಡಾಡ್ತಿದ್ದಾನೆ. ಗಾರ್ಡ್ ಮೇಲೆ ದಾಳಿ ಮಾಡಿದ್ದಂಥ ಭೀಮ. ರಾಜ್ಯಾಧ್ಯಕ್ಷರಾದ ಬಳಿಕ ರಾಯರ ಸನ್ನಿಧಿಗೆ ಮೊದಲ ಭೇಟಿ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದ ಬಿವೈ ವಿಜಯೇಂದ್ರ
ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರಿಂದಾನೂ ಆಶೀರ್ವಾದ. ರಾಮ ಪ್ರತಿಷ್ಠಾಪನೆ, ಲೋಕ ಕಲ್ಯಾಣ, ಮತ್ತೆ ಪ್ರಧಾನಿಯಾಗ್ಲಿ ಮೋದಿ ಅಂತ ಸಂಕಲ್ಪ. ಶಿವಮೊಗ್ಗದ ಮತ್ತೂರಲ್ಲಿ ಅತಿರುದ್ರ ಮಹಾಯಾಗ, ಸಂಸ್ಕೃತ ಗ್ರಾಮದಲ್ಲಾಗ್ತಾ ಇರೋ ಹೋಮದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಭಾಗಿ. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಹರಡಿದ ಮೆಣಸಿನಕಾಯಿ ಬಜ್ಜಿ ಘಮ, ಬಂದ ಭಕ್ತರಿಗೆಲ್ಲ ನಡೀತಾ ಇದೆ ದಾಸೋಹ. 5 ಲಕ್ಷ ಭಕ್ತರಿಗೆ ರೊಟ್ಟಿ, ಕಾಯಿ ಪಲ್ಯ, ಮಿರ್ಚಿ ಬಜ್ಜಿಯ ವ್ಯವಸ್ಥೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.